ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಬಿಹಾರ ಅಸೆಂಬ್ಲಿ ಚುನಾವಣೆ ಹತ್ತಿರ ಬರ್ತಾ ಇದೆ. ಅದಾಗಲೇ BJP ಪಾಳಯದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಕೇಂದ್ರದ ಮಾಜಿ ಸಚಿವ RK ಸಿಂಗ್ ಸ್ವಪಕ್ಷೀಯ ನಾಯಕರ ವಿರುದ್ಧವೇ ಬಂಡಾಯ ಎದ್ದಿದ್ದಾರೆ. ನಿತೀಶ್ ಕುಮಾರ್ ಸರ್ಕಾರದಲ್ಲಿರುವಂತಹ BJPಯ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಮತ್ತು BJPಯ ಬಿಹಾರದ ಅಧ್ಯಕ್ಷ ದಿಲೀಪ್ ಜೈಸ್ವಾಲ್ ಪದತ್ಯಾಗ ಮಾಡಬೇಕು ಅಂತ RK ಸಿಂಗ್ ಸವಾಲು ಹಾಕಿದ್ದಾರೆ. ಇನ್ನೇನು ಅಕ್ಟೋಬರ್ ನವೆಂಬರ್ನಲ್ಲಿ ಚುನಾವಣೆ ನಡೀಬೇಕು. ಅದಕ್ಕೂ ಮುನ್ನವೇ BJP ಒಳಗೆ ಎದ್ದಿರುವಂತಹ ಈ ಬಂಡಾಯ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇಬ್ಬರಲ್ಲೂ ಕೂಡ ಆತಂಕ ಹುಟ್ಟಿಸಿದೆ. ಆತಂಕ ಸಹಜವೇ, ಏಕೆಂದರೆ ಈ RK ಸಿಂಗ್ ಸಾಮಾನ್ಯ ರಾಜಕಾರಣಿ ಅಲ್ಲ, ನೇರ ನಡೆನುಡಿಯ ಮನುಷ್ಯ ಬೇರೆ. ಈ ಹಿಂದೆ LK ಅಡ್ವಾಣಿ ಅವರನ್ನು ಅರೆಸ್ಟ್ ಮಾಡಿದಂತಹ ಅಧಿಕಾರಿ, ಬಿಹಾರದಲ್ಲಿ ರಜಪೂತ ಸಮಾಜದ ಬಹುದೊಡ್ಡ ನಾಯಕ. 2014 ಮತ್ತು 2019ರಲ್ಲಿ ಅರ್ರಾಹ್ ಲೋಕಸಭಾ ಕ್ಷೇತ್ರದಿಂದ ಸತತ 2 ಬಾರಿ ಚುನಾವಣೆಯನ್ನು ಗೆದ್ದು ಲೋಕಸಭೆಯನ್ನು ಪ್ರವೇಶಿಸಿದವರು. ಮಾತ್ರವಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಇಂಧನ ಸಚಿವರಾಗಿ ಬಹಳ ದೊಡ್ಡ ಹೆಸರನ್ನು ಕೂಡ ಇವರು ಮಾಡಿದ್ದಾರೆ. ಅವರೇ ಸಿಟ್ಟಿಗೆದ್ದಿದ್ದಾರೆ ಅಂದರೆ ಮೋದಿ ಅವರು ಆತಂಕ ಪಡಲೇಬೇಕಾಗುತ್ತೆ. RK ಸಿಂಗ್ ಬುಧವಾರ ರಜಪೂತ ಸಮಾಜದ ಸಭೆಯಲ್ಲಿ ಆಡಿದ ಮಾತುಗಳನ್ನು ಕೇಳಿಸ್ಕೊಂಡ್ರೆ BJP ವಿರುದ್ಧ ಅವರೆಷ್ಟು ಸಿಟ್ಟಿಗೆದ್ದಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಈ ವಿಡಿಯೋ ನೋಡಿ. ವಿರುದ್ಧ ಪಕ್ಷಪಾತ नहीं करते, हम लोग न्याय प्रिय है, लेकिन आप हमको अगर रौंदिएगा पैर के तले तो हम उछल करके मारेंगे न जान, मारेंगे कि नहीं मारेंगे? तो पैर तले रौंदने का कोशिश मत करिए. हम सबको सुना रहे हैं, यहाँ पर नहीं, जो भी पार्टी के नेता सब हैं सबको सुना रहे हैं कि पैर तले रोकने का कोशिश मत करो. हम बता देंगे कि क्या शक्ति क्या होती है. आइए शक्ति हम लोग बता देंगे ना, इसी चुनाव में बता देंगे, बताएंगे ना, इसी चुनाव में बता देंगे. RK ಸಿಂಗ್ ಈಗ ಒಮ್ಮಿಂದೊಮ್ಮೆಲೆ ಬಂಡಾಯ ಎದ್ದಿಲ್ಲ. ಇದಕ್ಕೊಂದು ಹಿನ್ನೆಲೆ ಇದೆ. ಸತತ 2 ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂತಹ RK ಸಿಂಗ್ ಅವರು 2024ರ ಚುನಾವಣೆಯಲ್ಲಿ ಸೋಲೋದಕ್ಕೆ ಕಾರಣ ಇದೇ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಮತ್ತು ಬಿಹಾರದ BJP ಅಧ್ಯಕ್ಷ ದಿಲೀಪ್ ಜೈಸ್ವಾಲ್. ಇವರಿಬ್ಬರು JDU ಪಕ್ಷದ 2 MLCಗಳ ಜೊತೆ ಸೇರ್ಕೊಂಡು ನನ್ನ ವಿರುದ್ಧ ಪಿತೂರಿ ಮಾಡಿ ಸೋಲಿಸಿದ್ದಾರೆ ಅಂತ RK ಸಿಂಗ್ ಅವತ್ತೇ ಆರೋಪ ಮಾಡಿದ್ರು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಸೋತ ಬಳಿಕ RK ಸಿಂಗ್ ಹೊರಗೆ ಬರಲಿಲ್ಲ. BJP ಪಕ್ಷದ ಚಟುವಟಿಕೆಗಳಿಂದ ಬಹಳ ದೂರನೇ ಉಳಿದಿದ್ರು. ಯಾವ ಸಮಾರಂಭದಲ್ಲೂ ಅವರು ಭಾಗವಹಿಸಲಿಲ್ಲ. ಬಹುಶಃ ವಿಧಾನಸಭಾ ಚುನಾವಣೆ ಬರುವುದನ್ನೇ ಅವರು ಕಾಯ್ತಾ ಇದ್ರು ಅನಿಸುತ್ತೆ. ಈಗ ಒಮ್ಮಿಂದೊಮ್ಮೆಲೆ ಸ್ಫೋಟಗೊಂಡಿದ್ದಾರೆ. ಅದಕ್ಕೂ ಒಂದು ಹಿನ್ನೆಲೆ ಇದೆ. ಆದದ್ದಿಷ್ಟೇ, ಬಿಹಾರದ ಜನಸುರಾಜ್ ಪಕ್ಷದ ಸ್ಥಾಪಕ ಪ್ರಶಾಂತ್ ಕಿಶೋರ್ ಕಳೆದ ವಾರ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಅದರಲ್ಲಿ BJP ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಮೇಲೆ ಹಲವು ಆರೋಪಗಳನ್ನು ಅವ್ರು ಮಾಡ್ತಾರೆ. ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಿಂದ ಡಿಲೀಟ್ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅವರು ಮೆಟ್ರಿಕ್ ಕೂಡ ಪಾಸ್ ಆಗಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಅವರಿಗೆ ಧೈರ್ಯ ಇದ್ದರೆ ತಮ್ಮ SSLC ಪಾಸ್ ಆದಂತಹ ಸರ್ಟಿಫಿಕೇಟನ್ನು ಬಹಿರಂಗವಾಗಿ ಜನರಿಗೆ ತೋರಿಸಲಿ ಅಂತ ಪ್ರಶಾಂತ್ ಕಿಶೋರ್ ಅವರು ಈ ಪತ್ರಿಕಾಗೋಷ್ಠಿನಲ್ಲಿ ಸವಾಲು ಹಾಕಿದರು. ಅದೂ ಅಲ್ಲದೆ ಸಾಮ್ರಾಟ್ ಚೌಧರಿ ಹಿಂದೊಮ್ಮೆ ಮರ್ಡರ್ ಕೇಸಿನಲ್ಲಿ ಸಿಕ್ಕಿಬಿದ್ದಿದ್ರು. ಆಗ ಜೈಲಿನಿಂದ ಹೊರಬರೋದಕ್ಕೆ ನಕಲಿ ಬರ್ತ್ ಸರ್ಟಿಫಿಕೇಟ್ ಅನ್ನು ಬಳಸಿದ್ದಾರೆ. ಇದರ ಬಗ್ಗೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತನಿಖೆ ನಡೆಸಬೇಕು ಅಂತ ಕೂಡ ಪ್ರಶಾಂತ್ ಕಿಶೋರ್ ಒತ್ತಾಯಿಸಿದ್ದಾರೆ. ಈಗ RK ಸಿಂಗ್ ಅವರು ಆ ಆರೋಪಗಳನ್ನು ಇಟ್ಟುಕೊಂಡೇ ಚೌಧರಿ ವಿರುದ್ಧ ಕಣಕ್ಕಿಳಿದಿದ್ದಾರೆ. ಒಂದೋ ಆ ಆರೋಪ ಸುಳ್ಳು ಎಂದು ಸಾಮ್ರಾಟ್ ಚೌಧರಿ ಸಾಬೀತುಪಡಿಸಬೇಕು, SSLC ಸರ್ಟಿಫಿಕೇಟ್ ಅನ್ನು ಜನರಿಗೆ ತೋರಿಸಬೇಕು. ಇಲ್ಲವಾದಲ್ಲಿ CM ನಿತೀಶ್ ಕುಮಾರ್ ಅವರನ್ನು ಸಂಪುಟದಿಂದ ಕಿತ್ತು ಹಾಕಬೇಕು ಅಂತ RK ಸಿಂಗ್ ಹೇಳ್ತಾ ಇದ್ದಾರೆ. BJP ರಾಜ್ಯ ಅಧ್ಯಕ್ಷ ಜೈಸ್ವಾಲ್ ಮತ್ತು ಸಚಿವ ಮಂಗಲ್ ಪಾಂಡೆ ವಿರುದ್ಧವೂ ಕೂಡ ಪ್ರಶಾಂತ್ ಕಿಶೋರ್ ಅವರು ಆರೋಪವನ್ನು ಹೊರಿಸಿದರು. ಮೈನಾರಿಟಿ ಕೋಟಾದ ಮೆಡಿಕಲ್ ಕಾಲೇಜೊಂದನ್ನು ಜೈಸ್ವಾಲ್ ಅಕ್ರಮವಾಗಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಬಿಹಾರದ ಸಚಿವ ಮಂಗಲ್ ಪಾಂಡೆ 200 ಕೋಟಿ ರೂಪಾಯಿ ಭ್ರಷ್ಟಾಚಾರದ ಬಗ್ಗೆಯೂ ಕೂಡ ನನ್ನಲ್ಲಿ ದಾಖಲೆ ಇದೆ. ಈ ಬಗ್ಗೆ ನಾನು ಈಗಾಗಲೇ ಕೋರ್ಟಿಗೆ ಕೂಡ ಅರ್ಜಿ ಸಲ್ಲಿಸಿದ್ದೇನೆ ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ. RK ಸಿಂಗ್ ಈ ಆರೋಪಗಳ ಬಗ್ಗೆಯೂ ಕೂಡ ತನಿಖೆ ನಡೆಯಲಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಈ ಇಬ್ಬರನ್ನು ಕೂಡ ಸಂಪುಟದಿಂದ ಕಿತ್ತು ಹಾಕಿ ಅಂತ CM ನಿತೀಶ್ ಕುಮಾರ್ ಅವರಿಗೆ ನೇರವಾಗಿ ಸವಾಲು ಹಾಕಿದ್ದಾರೆ. ಹೀಗೆ ಸ್ವಪಕ್ಷೀಯರ ವಿರುದ್ಧವೇ ಬಂಡಾಯ ಎದ್ದಿರುವಂತಹ RK ಸಿಂಗ್ ಮುಂದೇನು ಮಾಡ್ತಾರೆ ಅನ್ನೋ ಕುತೂಹಲ ಈಗ ಬಿಹಾರದ ಮತದಾರರಲ್ಲಿದೆ. ಅವರು BJP ಬಿಟ್ಟು ಹೊಸ ಪಕ್ಷ ಕಟ್ತಾರೆ ಅಂತ ಬೆಂಬಲಿಗರು ಹೇಳ್ತಾ ಇದ್ದಾರೆ.
ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷವನ್ನೇ ಅವರು ಸೇರಲೂಬಹುದು ಅಂತ ರಾಜಕೀಯ ವೀಕ್ಷಕರು ಹೇಳ್ತಾ ಇದ್ದಾರೆ. ಆರ್ ಕೆ ಸಿಂಗ್ ಬಿಹಾರ ಕೇಡರ್ನ ಹಿರಿಯ IAS ಅಧಿಕಾರಿ, ನೇರ ನಡೆಯ ಮನುಷ್ಯ, ಹಿಂದೆ ರಾಜ್ಯದ ಗೃಹ ಇಲಾಖೆ ಕಾರ್ಯದರ್ಶಿ ಕೂಡ ಆಗಿದ್ರು. 2014ರಲ್ಲಿ ಲೋಕಸಭಾ ಚುನಾವಣೆಗೂ ಮುನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಅವರು ಬಿಜೆಪಿಯನ್ನು ಸೇರಿದರು. ಲೋಕಸಭಾ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿ ಕೇಂದ್ರ ಸಂಪುಟದಲ್ಲಿ ಸಚಿವರು ಆದರು. 2ನೇ ಟರ್ಮಿನಲ್ಲಿ ಅವರು ಇಂಧನ ಸಚಿವರಾಗಿದ್ದಾಗ ಬಿಹಾರದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ, ಬಹಳಷ್ಟು ಕೆಲಸ ವಿದ್ಯುತ್ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅಂತ ಬಿಹಾರದ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಬಿಹಾರದಲ್ಲಿ ಹಿಂದುಳಿದ ಜಾತಿಗಳೇ ಪ್ರಬಲ. ಬಿಜೆಪಿ ಮುಖ್ಯವಾಗಿ ಮೇಲ್ಜಾತಿ ಮತಗಳ ಮೇಲೆಯೇ ಅವಲಂಬನೆ ಹೊಂದಿದೆ. ಈಗ ಆರ್ ಕೆ ಸಿಂಗ್ ಬಂಡಾಯ ಬಿಜೆಪಿಗೆ ಕಾಸ್ಟ್ಲಿ ಆಗುವಂತಹ ಸಾಧ್ಯತೆ ಇದೆ. ಏಕೆಂದರೆ ಬಿಹಾರದಲ್ಲಿ ರಜಪೂತ ಸಮುದಾಯದ ಜನಸಂಖ್ಯೆ 4%ನಷ್ಟಿದೆ. ಈ 4% ಕೂಡ ಈಗ ಬಿಜೆಪಿಗೆ ನಿರ್ಣಾಯಕವೇ. ಈ ಮಧ್ಯೆ ಸಾಮ್ರಾಟ್ ಚೌಧರಿ ಮೇಲೆ ಬಂದಿರುವಂತಹ ಫೋರ್ಜರಿ ಆರೋಪ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ನಿದ್ದೆಯನ್ನು ಕೂಡ ಕೆಡಿಸಿದೆ ಅನ್ನೋ ಸುದ್ದಿ ಬಂದಿದೆ. ಚೌಧರಿ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರು. ಈ ಸಲ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDU ಮೈತ್ರಿಕೂಟ ಏನಾದರೂ ಗೆದ್ರೆ ಚೌಧರಿ ಅವರನ್ನೇ CM ಮಾಡಬೇಕು ಅಂತ ಅಮಿತ್ ಶಾ ಲೆಕ್ಕ ಹಾಕಿದ್ದಾರೆ. ನಕಲಿ ಮೆಟ್ರಿಕ್ ಸರ್ಟಿಫಿಕೇಟ್ ಮತ್ತು ನಕಲಿ ಬರ್ತ್ ಸರ್ಟಿಫಿಕೇಟ್ ಪ್ರಕರಣ ಬಿಜೆಪಿಗೆ ಚುನಾವಣಾ ಪ್ರಚಾರದಲ್ಲಿ ಸಾಕಷ್ಟು ಮುಜುಗರ ಮಾಡುತ್ತದೆ ಅನ್ನೋದಂತೂ ಖಂಡಿತ. ಬಿಜೆಪಿ ಹೈಕಮಾಂಡ್ ಆರ್ ಕೆ ಸಿಂಗ್ ಬಂಡಾಯದ ಬಗ್ಗೆ ಈವರೆಗೆ ತುಟಿ ಪಿಟಕ್ ಅಂತ ಹೇಳಿಲ್ಲ. ಒಂದೆಡೆ ಪ್ರಶಾಂತ್ ಕಿಶೋರ್ ಬಿಜೆಪಿಯ ಮೇಲ್ವರ್ಗದ ಮತಗಳಿಗೆ ಕಣ್ಣ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಜನಪ್ರಿಯತೆಯ ಗ್ರಾಫ್ ಬಹಳ ಏರ್ತಾ ಇದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇವೆ. ಈಗ ಆರ್ ಕೆ ಸಿಂಗ್ ಬೇರೆ ಬಂಡಾಯ ಎದ್ದಿದ್ದಾರೆ. ಈ ಪರಿಸ್ಥಿತಿಯನ್ನು ಹೇಗೆ ಎದುರಿಸೋದು ಅನ್ನೋದರ ಬಗ್ಗೆ ಬಿಜೆಪಿ ಹೈಕಮಾಂಡ್ ಗೊಂದಲದಲ್ಲಿ ಮುಳುಗಿದೆ. ಈ ಮಧ್ಯೆ JDUನಲ್ಲೂ ಕೂಡ ಗೊಂದಲ ಎದ್ದು ಕಾಣ್ತಾ ಇದೆ. ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಆರೋಗ್ಯ ಅಷ್ಟೇನು ಚೆನ್ನಾಗಿಲ್ಲ. ಮುಂದಿನ ಸಲ ನಿತೀಶ್ ಕುಮಾರ್ CM ಆಗೋದಿಲ್ಲ ಅಂತ ಈಗಾಗಲೇ ಬಿಹಾರದಲ್ಲಿ ಸುದ್ದಿ ಹಬ್ಬಿದೆ. ಮೊನ್ನೆಯಷ್ಟೇ ಗೋವಿಂದಗಂಜ್ನ ಮಾಜಿ ಶಾಸಕಿ ಮೀನಾ ದ್ವಿವೇದಿ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅದಕ್ಕೂ ಮುನ್ನ ವಕ್ಫ್ ಕಾಯ್ದೆ ತಿದ್ದುಪಡಿ ವಿಷಯದಲ್ಲಿ ಪಕ್ಷದ ನಿಲುವನ್ನು ವಿರೋಧಿಸಿ ಹಲವು ಮುಸ್ಲಿಂ ನಾಯಕರು JDUಗೆ ರಾಜೀನಾಮೆ ಕೊಟ್ಟಿದ್ದು ಕೂಡ ನಡೆದಿದೆ. ಇಂಡಿಯಾ ಟುಡೇ ಮಾಧ್ಯಮ ಪ್ರತಿ ತಿಂಗಳು ಬಿಹಾರ ನಾಯಕರ ಜನಪ್ರಿಯತೆಯ ಸಮೀಕ್ಷೆಯೊಂದನ್ನು ನಡೆಸ್ತಾ ಇದೆ. ಅದರಲ್ಲಿ ಈಗಲೂ RJDಯ ತೇಜಸ್ವಿ ಯಾದವ್ ಅವರೇ ನಂಬರ್ 1 ಆಗಿದ್ದಾರೆ. ಇದು ಕೂಡ ಮೋದಿ ಅಮಿತ್ ಶಾಗೆ ನುಂಗಲಾರದ ತುತ್ತಾಗಿದೆ. ಒಟ್ಟಾರೆ ಬಿಹಾರದ ಮುಂಬರಲಿರುವಂತಹ ಚುನಾವಣೆಯಲ್ಲಿ ಮೋದಿ ಮತ್ತು ನಿತೀಶ್ ನೇತೃತ್ವದ NDA ಸರ್ಕಾರ ಭಾರೀ ಏಟು ತಿನ್ನಲಿದೆ ಅನ್ನೋ ಸುದ್ದಿ ಎಲ್ಲೆಡೆ ಹರಡಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.